ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇರಾನ್, ಇಸ್ರೇಲ್, ಅಮೆರಿಕ ಇವರ ನಡುವಿನ ಯುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಮುಖ್ಯ ಬೆಳವಣಿಗೆಗೆ ಕಾರಣ ಆಗಿದೆ. ಈ ಬೆಳವಣಿಗೆಗಳು ಭಾರತದ ಮೇಲೆ ಕೂಡ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನು ಬೀರ್ತಾ ಇವೆ. ಈ ಯುದ್ಧದ ಸಂದರ್ಭದಲ್ಲಿನೇ ಭಾರತ ಸಾವಕಾಶವಾಗಿ ತನ್ನ ಅಲಿಪ್ತ ನೀತಿಯನ್ನ ಬಿಟ್ಟು ಒಂದು ಪಕ್ಷದ ಭಾಗವಾದದ್ದು ಬಹಳ ಮಹತ್ವದ ಬೆಳವಣಿಗೆ ಇದು. ಸೊ ಭಾರತದ ವಿದೇಶಾಂಗ ನೀತಿಯಲ್ಲಿ ಎಂದೂ ಕೂಡ ಹೇಗಿರಲಿಲ್ಲ. ಆ ಕಾರಣಕ್ಕೆ ಭಾರತಕ್ಕೆ ವಿಶ್ವದಲ್ಲಿ ಅಪಾರವಾದ ಗೌರವ ಇತ್ತು. ಆದರೆ ಮೋದಿ ಸರ್ಕಾರ ಬಂದ ಮೇಲೆ ಈ ವಿದೇಶಾಂಗ ನೀತಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾದವು ಮತ್ತು ಈ ವಿದೇಶಾಂಗ ನೀತಿ ರೂಪಿಸುವಾಗ ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧಗಳೇನಿವೆ ಅದನ್ನ ಗಣನೆಗೆ ತೆಗೆದುಕೊಳ್ಳುವುದಕ್ಕಿಂತ ಮುಖ್ಯವಾಗಿ ದೇಶದ ಒಳಗಡೆಯ ರಾಜಕಾರಣ, ಮತ ಬ್ಯಾಂಕ್ ರಾಜಕಾರಣ ಬಹಳ ಪ್ರಮುಖವಾಗಿ ಪರಿಣಾಮವನ್ನು ಬೀರಿತು. ಆ ಕಾರಣಕ್ಕಾಗಿ ಸಾವಕಾಶವಾಗಿ ಭಾರತ ಇಸ್ರೇಲ್ ತೆಕ್ಕೆಗೆ ಹೋದದ್ದು. ಈ ಇಸ್ರೇಲ್ ತೆಕ್ಕೆಗೆ ಹೋದಂತಹ ಭಾರತದ ಸ್ಥಿತಿ ಈಗ ಏನಾಗುತ್ತೆ? ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಈಗ ಪಾಕಿಸ್ತಾನ, ಸೌದಿ ಅರೇಬಿಯಾ ಮತ್ತು ಟರ್ಕಿ ಸೇರಿ ಮೆಕ್ಕಾ ಅಕಾರ್ಡ್ಗೆ ಸಹಿ ಹಾಕಿತ್ತು. ಈ ಮೆಕ್ಕಾ ಒಪ್ಪಂದ ಏನಿದೆ ಇದು ಬಹಳ ಮುಖ್ಯವಾದ ಒಂದು ರಾಜಕೀಯ ಬೆಳವಣಿಗೆ ವಿಶ್ವ ಮಟ್ಟದಲ್ಲಿ. ಒಂದು, ಅರಬ್ ರಾಷ್ಟ್ರಗಳು ಅಮೆರಿಕಾದ ಮೇಲಿನ ಅವಲಂಬನೆ ಇತ್ತಲ್ಲ, ರಕ್ಷಣಾತ್ಮಕ ಅವಲಂಬನೆಯಿಂದ ಹೊರಕ್ಕೆ ಬಂದು ತಮ್ಮದೇ ಆದ ಸುರಕ್ಷತಾ ಅಥವಾ ರಕ್ಷಣಾ ವ್ಯವಸ್ಥೆಯನ್ನ ಮಾಡಿಕೊಳ್ಳುವುದಕ್ಕೆ ಮುಂದಾದದ್ದು. ಒಂದು ರೀತಿಯಲ್ಲಿ ಇದು ಈ ಮೆಕ್ಕಾ ಒಪ್ಪಂದದಿಂದಾಗಿ ಅರಬ್ ನ್ಯಾಟೋ ಏನಿದೆ, ನ್ಯಾಟೋ ಮಾದರಿಯಲ್ಲೇ ಅರಬರುಗಳು ಒಂದು ಒಪ್ಪಂದವನ್ನ ಮಾಡಿಕೊಂಡಿವೆ. ಈ ಒಪ್ಪಂದದ ಪರಿಣಾಮ ದೂರಗಾಮಿಯಾದದ್ದು ಭಾರತದ ಮೇಲೆ ಕೂಡ ಬಹಳ ಗಂಭೀರವಾದ ಪರಿಣಾಮವನ್ನ ಬೀರುತ್ತೆ. ಒಂದು ಕಡೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಶಕ್ತಿ, ಇನ್ನೊಂದು ಕಡೆ ಟರ್ಕಿಯ ಡ್ರೋನ್ ಡ್ರೋನ್ ಉತ್ಪಾದನೆಯಲ್ಲಿ, ಟೆಕ್ನಾಲಜಿಯಲ್ಲಿ ಬಹಳ ಮುಂದಿರುವಂತಹ ಟರ್ಕಿ, ಮೂರನೇದು ಸೌದಿ ಅರೇಬಿಯಾದ ಹಣ. ಇದು ಅರಬ್ ರಾಷ್ಟ್ರದಲ್ಲಿ ಇನ್ನಷ್ಟು ವಿಸ್ತರಿಸುವಂತ ಸಾಧ್ಯತೆ ಕಾಣ್ತಾ ಇದೆ. ಸೊ ಇದರಿಂದ ಆಗೋದೇನು? ನಾನು ಇದನ್ನೆಲ್ಲ ಹೇಳ್ತೀನಿ ನಿಮ್ಗೆ. ಈ ಒಪ್ಪಂದದ ಬಹಳ ಮುಖ್ಯವಾದ ಅಂಶಗಳೇನು ಅನ್ನೋದನ್ನು ತಿಳಿಸ್ತೀನಿ, ಅದರ ಪರಿಣಾಮದ ಬಗ್ಗೆ ಕೂಡ. ಇದನ್ನು ಹೇಳೋದಕ್ಕಿಂತ ಮೊದಲು ನನ್ನ ಮುಂದೆ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆ ಉತ್ತರಕ್ಕಾಗಿ ನೀವು ಕಾಯ್ಬೇಕು. ಅದೇನು ಅಂತಂದ್ರೆ, ಇಸ್ರೇಲ್ ಸ್ನೇಹಕ್ಕಾಗಿ ಸುಮಾರು 90 ಲಕ್ಷ ಭಾರತೀಯರಿಗೆ ಉದ್ಯೋಗ ನೀಡಿದಂತ ಅರಬ್ ರಾಷ್ಟ್ರಗಳೇನಿವೆ ಅವರಿಂದ ನಾವು ದೂರ ಆಗ್ತಿದ್ದೀವಿ. 90 ಲಕ್ಷ ಭಾರತೀಯರು ಕೊಲ್ಲಿ ರಾಷ್ಟ್ರಗಳಲ್ಲಿ ಕೆಲಸ ಮಾಡಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಇಸ್ರೇಲಿಗಾಗಿ ನಾವು ಅವರನ್ನ ಬಲಿ ಕೊಡ್ತಾ ಇದ್ದೀವಿ. ಈವನ್ ಇಸ್ರೇಲ್ನಲ್ಲಿ ಅವರು ಭಾರತೀಯರನ್ನ ಅಲ್ಲಿ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ನೋಡ್ತಾರೆ. ಕೆಲವು 1000ದಷ್ಟು ಭಾರತೀಯರು ಇಸ್ರೇಲ್ ಇರ್ಬೋದು. ಅವ್ರಿಗೆ ಕೊಡ್ತಾ ಇರುವ ಕೆಲಸ ಏನು ಅನ್ನೋದನ್ನ ನೀವು ಗೂಗಲ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಆದ್ದರಿಂದ ಮೋದಿ ಸರ್ಕಾರ 90 ಲಕ್ಷ ಭಾರತೀಯರು ತಮ್ಮ ಬದುಕನ್ನ ಏನು ಕೊಲ್ಲಿ ರಾಷ್ಟ್ರಗಳಿಗೆ ಕಟ್ಟಿಕೊಂಡಿದ್ದಾರೆ ಅವರ ಬದುಕಿಗೆ ವ್ಯತಿರಿಕ್ತವಾದ ತೀರ್ಮಾನವನ್ನ ತೆಗೆದುಕೊಂಡಿದೆ ಇಸ್ರೇಲ್ ಸ್ನೇಹಕ್ಕಾಗಿ. ಸೊ ಈಗ ಇದಕ್ಕೆ ಬರ್ತೇನೆ ನಾನು. ಈ ಸೌದಿ ಅರೇಬಿಯಾ, ಪಾಕಿಸ್ತಾನ ಮತ್ತು ಟರ್ಕಿಯ ಈ ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ ಏನಿದೆ, ಈ ಅಗ್ರಿಮೆಂಟಿನ ಕೆಲವು ಬಹಳ ಮುಖ್ಯವಾದ ಅಂಶಗಳು ಯಾವುವು ಅಂತ. ಮೊದಲನೇದಾಗಿ, ಒಂದು ದೇಶದ ಮೇಲೆ ಸಶಸ್ತ್ರ ದಾಳಿ ನಡೆದರೆ ಅದನ್ನು 3 ದೇಶಗಳ ಮೇಲಿನ ದಾಳಿ ಅಂತ ಪರಿಗಣಿಸಲಾಗುವುದು ಅಂತ. ಅಂದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಏನಾದರೂ ಯುದ್ಧ ನಡೆದ್ರೆ ಟರ್ಕಿ, ಸೌದಿ ಅರೇಬಿಯಾ, ಚೀನಾ ಈಗಾಗಲೇ ಅವರು ಬೆಂಬಲಕ್ಕೆ ನಿಂತಿದೆ. ಇವರೆಲ್ಲ ಒಂದಾಗಿ ಭಾರತದ ವಿರುದ್ಧ ಹೋರಾಡಬಹುದು ಅನ್ನೋದು ಮೊದಲನೇ ಬಹಳ ದೊಡ್ಡ ಅಪಾಯಕಾರಿಯಾದ್ದು ಭಾರತಕ್ಕೆ ಅಂತ.
ಸೊ ಈಗ ಅದಕ್ಕೆ ನೀವು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನೀವು ಅದನ್ನ ನೋಡಿ ಏನಾಗಿದೆ ಅಂತ. ಚೀನಾ, ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿದ್ದು, ಆ ಬೆಂಬಲ ಕೊಟ್ಟ ಮೇಲೆ ಈಗಾಗಲೇ ಏನು ಸಿ ರಫೇಲ್ ಏನಿದೆ, ರಫೇಲ್ ಅನ್ನ ಪಾಕಿಸ್ತಾನ ಹೊಡೆದುಡಿಸು ಅಂತ ಹೇಳಲಾಗ್ತದೆ. ಕೆಲವು ಮಾಹಿತಿಗಳು ಬರ್ತಾ ಇದಾವೆ. ಇದರ ಹಿಂದಿದ್ದು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಕೇವಲ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ಆಗಿರಲಿಲ್ಲ. ಪಾಕಿಸ್ತಾನದ ಜೊತೆಗೆ ಚೀನಾ ಇತ್ತು, ಅದರ ಜೊತೆಗೆ ಟರ್ಕಿ ಇತ್ತು. ಟರ್ಕಿಯ ಡ್ರೋನ್ಗಳನ್ನ ಏನಿವೆ ಪಾಕಿಸ್ತಾನ ಬಳಸಿತ್ತು. ಇನ್ನೊಂದು ಕಡೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಂತೀವಿ ನಾವು. ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದೇನು ಅಂದ್ರೆ ಚೀನಾ ಏನಿದೆ ಸಂಪೂರ್ಣವಾದ ಈ ಎಲೆಕ್ಟ್ರಾನಿಕ್ ವಾರ್ಫೇರ್ ನ ಭಾಗವಾಗಿತ್ತು. ಅಂದ್ರೆ ಸೊ ಚೀನಾದಲ್ಲಿ ಅವರದ್ದೇ ಆದ ಗೂಗಲ್ ಇದೆ. ಗೂಗಲ್ ಮ್ಯಾಪ್ ಕೂಡ ಅವರು ಗೂಗಲ್ ಮೇಲೆ ಅವಲಂಬಿಸಲ್ಲ. ಪ್ರತಿಯೊಂದು ತಾಂತ್ರಿಕ ಚೀನಾದ್ದಿದೆ. ಆದ್ರಿಂದ ಭಾರತದ ಸೈನ್ಯದ ಪ್ರತಿಯೊಂದು ಮೂವ್ಮೆಂಟ್ಗಳನ್ನ ದಟ್ ಚೀನಾ ಪಾಕಿಸ್ತಾನಕ್ಕೆ ತಿಳಿಸ್ತಾ ಇತ್ತು. ರಫೇಲ್ ಹೊಡೆದು ಉರುಳಿಸಿದ್ದು ಹೇಗೆ ಅನ್ನೋದು ಬಹಳ ಕುತೂಹಲಕರವಾದದ್ದು. ಅದು ಈ ಸಾಂದರ್ಭಿಕವಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಏನಿತ್ತು ಅಂತ ಅಂದ್ರೆ ಇಡೀ ಭಾರತದ ಸೈನ್ಯದ ಮೂವ್ಮೆಂಟ್ಗಳನ್ನ ಚೀನಾ ನೋಡೋದು ಪಾಕಿಸ್ತಾನಕ್ಕೆ ಹೇಳೋದು ಮಾತ್ರ ಅಲ್ಲ, ಎಲೆಕ್ಟ್ರಾನಿಕ್ ವಾರ್ ಅಂತ. ಈಗ ಈ ಗ್ರೌಂಡ್ ಯುದ್ಧಗಳೆಲ್ಲ ಹೊರಟು ಹೋಗ್ಬಿಟ್ಟಿವೆ. ಅಂದ್ರೆ ಭಾರತದ ಈ ಎಲೆಕ್ಟ್ರಾನಿಕ್ ಸಂಪರ್ಕಗಳ ಸಂವಹನ ಏನಿದೆ, ಆ ಸಂಪರ್ಕ ಮತ್ತು ಸಂವಹನವನ್ನ ಚೀನಾ ಅದನ್ನ ಡಿಸ್ಟೆಬಿಲೈಸ್ ಮಾಡ್ಬಿಟ್ಟಿತ್ತು. ಆದ್ರಿಂದ ರಫೇಲ್ ಕೆಳಗಿದ್ರು ಕೂಡ ಇದು ದಟ್ ರಫೇಲ್ಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿ ಒಬ್ಬರು ರಿವೀಲ್ ಮಾಡಿದ್ರು. ಸೊ ಆ ಕಾರಣದಿಂದಾಗಿ ದಟ್ ಇಡೀ ರಫೇಲ್ ಯುದ್ಧ ವಿಮಾನವನ್ನ ನೀವು ಮೇಲ್ಗಡೆ ಹಾರಿಸಕ್ಕಾಗದಿದ್ದಾಗ ಎಲೆಕ್ಟ್ರಾನಿಕ್ಲಿ ಒಂದು ರೀತಿಯ ಬಂಧನದಲ್ಲಿ ಚೀನಾ ಇಟ್ಬಿಟ್ಟಿತ್ತು. ಗೊತ್ತೇ ಆಗಿಲ್ಲ ನಮ್ಮ ಪೈಲಟ್ಗೆ. ಆದ್ರಿಂದ ಒಂದೋ ಎರಡೋ ಕಳ್ಕೊಂಡ್ವಿ ಅಂತ ಹೇಳಲಾಗ್ತಾ ಇದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದ್ರೆ ಚೀನಾದ ತಂತ್ರಜ್ಞಾನ, ಸೌದಿ ಅರೇಬಿಯಾದ ಹಣ, ಟರ್ಕಿಯ ಡ್ರೋನ್ ತಾಂತ್ರಿಕತೆ, ಯಾಕಂದ್ರೆ ಟರ್ಕಿ ಕೂಡ ದಟ್ ನ್ಯಾಟೋ ಭಾಗ ಆಗಿದೆ. ಸೊ ಎಂಥ ಅಪಾಯಕಾರಿಯಾದ ಒಂದು ಸ್ಥಿತಿ ಇದು ಈ ಮೂರು ರಾಜ್ಯಗಳ ದೇಶಗಳ ಈ ಒಪ್ಪಂದ ಅನ್ನೋದು. ಸೊ ಅದರಿಂದ ಬಹಳ ಮುಖ್ಯವಾಗಿ ಚರ್ಚೆ ನಡೆಯೋದು ಇನ್ನು ಮುಸ್ಲಿಂ ನ್ಯಾಟೋ ಅಂತ ಹೇಳಲಾಗತ್ತ ಅನ್ನೋ ಚರ್ಚೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ. ಯಾಕಂದ್ರೆ ಅಮೆರಿಕ ಇತ್ತಲ್ಲ, ಇದುವರೆಗೆ ಕೊಲ್ಲಿ ರಾಷ್ಟ್ರಗಳು ಅಮೆರಿಕವನ್ನ ನಂಬಿದ್ರು ಸುರಕ್ಷತೆಗಾಗಿ, ರಕ್ಷಣಾ ವ್ಯವಸ್ಥೆಗಾಗಿ. ಆದ್ರೆ ಈಗ ಸನ್ಮಾನ್ಯ ಟ್ರಂಪ್ ಅವರು ಎಕ್ಸ್ಪೋಸ್ ಆದ್ಮೇಲೆ ಏನೇ ಅನ್ಲಿ ಒಂದು ರೀತಿಯಲ್ಲಿ ಇರಾನ್ ಯುದ್ಧ ಗೆದ್ದಂತೆ. ಈಗ ಅದ್ರ ಜೊತೆಗೆ ತಮ್ಮ ಸ್ನೇಹಿತ ಕೊಲ್ಲಿ ರಾಷ್ಟ್ರಗಳನ್ನ ರಕ್ಷಣೆ ಮಾಡೋದಕ್ಕೇನೆ ಅಮೆರಿಕಕ್ಕೆ ಸಾಧ್ಯ ಆಗಿಲ್ಲ. ಆದ್ರಿಂದ ಈ ಎಲ್ಲ ಕೊಲ್ಲಿ ರಾಷ್ಟ್ರಗಳು ಈಗ ಒಂದಾಗ್ತಾ ಇದ್ದಾವೆ. ಲೀಸ್ಟ್ ಮುಸ್ಲಿಂ ರಾಷ್ಟ್ರಗಳು ಒಂದಾಗ್ತಾ ಇದ್ದಾವೆ. ಸೊ ಈ ಮುಸ್ಲಿಂ ರಾಷ್ಟ್ರಗಳು ಒಂದಾಗುವ ಮೂಲಕ ಈ ಇಸ್ಲಾಮಿ ಫೋಬಿಯಾ ಅನ್ನೋದು ವಿಶ್ವದಲ್ಲಿ ಏನಿದೆಯಲ್ಲ ಅದರ ವಿರುದ್ಧ ಕೂಡ ಅವರು ಎದ್ದು ನಿಲ್ಲಬಹುದು ಅನ್ನೋದು ಕೂಡ ಬಹಳ ಭಾರತದ ಮಟ್ಟಿಗೆ ಅಪಾಯಕಾರಿ ಅಂತ ಈಗ ಬಂದು ವರದಿಯ ಪ್ರಕಾರ ಭಾರತ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಿದೆ ಅಂತ. ಕೇವಲ ಸೂಕ್ಷ್ಮವಾಗಿ ಗಮನಿಸಿದ ಮಾತ್ರ ಸಾಧ್ಯ ಆಗಲ್ಲ. ನೀವು ವಿದೇಶಾಂಗ ನೀತಿಯನ್ನು ರೂಪಿಸೋದಿದೆಯಲ್ಲ, ಅದು ಎಲ್ಲೋ ರಾಮ ಮಂದಿರವನ್ನು ಕಟ್ಟಿದಾಗ ಅಲ್ಲ, ಹಾಗೇನೆ ಮೋಹನ್ ಭಾಗವತರು ಎಲ್ಲೋ ಭಾಷಣ ಹೊಡೆದಾಗ ಅಲ್ಲ. ವಿದೇಶಾಂಗ ನೀತಿ ಬಹಳ ಡಿಫ್ರೆಂಟ್ ಆದ್ದು. ಅದಕ್ಕೆ ಸಾಕ್ಷರತೆ ಬೇಕು ಅಂತ. ನೀವು ಸಾಕ್ಷರರಾಗಿದ್ದರೆ, ವಿದೇಶಾಂಗ ನೀತಿಯಲ್ಲಿ ನಿಮಗೆ ಆಳವಾದ ಜ್ಞಾನ ಇದ್ದರೆ ಆವಾಗ ಅರ್ಥ ಆಗುತ್ತೆ. ಕೇವಲ ಒಂದು ಚುನಾವಣಾ ಪ್ರಚಾರ ಮಾಡಿದ ರೀತಿಯಲ್ಲಿ ನೀವು ವಿದೇಶಾಂಗ ನೀತಿಯನ್ನು ರೂಪಿಸಕ್ಕಾಗಲ್ಲ. ಚುನಾವಣಾ ಭಾಷಣ ಮಾಡೋದು ಚುನಾವಣೆ ಗೆಲ್ಲೋದಕ್ಕೆ ಮಾತ್ರ. ಒಂದು ಸಲ ಗೆದ್ದ ಮೇಲೆ ನಿಮ್ಮ ವಿದೇಶಾಂಗ ನೀತಿ ಇಡೀ ವಿಶ್ವ ಯಾವ ರೀತಿ ಮುನ್ನಡೀತಿದೆ ಅನ್ನೋದ್ರ ಮೇಲೆ ಆಗ್ಬೇಕು ಹೊರತು ಇನ್ನು. ಆ ಕಾರಣಕ್ಕೇನೆ ಭಾರತ ವಿದೇಶಾಂಗ ನೀತಿ ಆಲೋಚನೆ ನೀತಿ ಸಕ್ಸಸ್ ಆದ್ದು ಆ ಕಾರಣಕ್ಕಾಗಿ ಆಗಿತ್ತು ಅಂತ. ಸೊ ನೋಡಿ, ಇದೀಗ ಈ ಟರ್ಕಿ ಮತ್ತು ಪಾಕಿಸ್ತಾನ ಮೊದಲಿಂದನೂ ಒಂದೇ ಆಗಿತ್ತು. ನಾನು ನಿಮ್ಗೆ ಹೇಳಿದೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಎಂಥ ಪಾತ್ರವನ್ನು ವಹಿಸಿದ್ವು ಅಂತ. ಈಗ ಸೌದಿಯ ಹಣ ಅವ್ರಿಗೆ ದೊರಕ್ತಾ ಇದೆ. ಸೊ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಏನಾಗತ್ತೆ ಅಂತ ಹೇಳಿ, ಒಂದು ಭಾರತ ಇಸ್ರೇಲ್ ಪರ ನಿಂತಿರುವುದಿದೆಯಲ್ಲ, ಅದು ಓಪನ್ ಆಗಿ ಈಗ ಒಂದು ವರದಿ ಬಂದಿತ್ತು, ಅದರ ಡಿನೈ ಮಾಡಲಾಗಿದೆ. ಭಾರತ ಇಸ್ರೇಲ್ ಜೊತೆ ರಕ್ಷಣಾ ಒಪ್ಪಂದ ಸೈನ್ ಹಾಕೋಕ್ ಮುಂದಾಗಿದೆ ಅಂತ ಹೇಳಲಾಗ್ತದೆ. ಹಾಗೇನಾದ್ರೂ ಮುಂದಾದ್ರೆ
ಇಟ್ ವಿಲ್ ಬಿ ಸುಸೈಡಲ್. ಯಾಕೆ ಸುಸೈಡಲ್ ಅಂದ್ರೆ ನೀವು ನಮಗಿರುವ ಕನ್ಸರ್ನ್ ಏನಿದೆ, ನೀವು ಕೊಲ್ಲಿ ರಾಷ್ಟ್ರಗಳಿಗೆ ಕೆಲಸ ಮಾಡುವಂತ, ಮುಸ್ಲಿಂ ರಾಷ್ಟ್ರಗಳಿಗೆ ಕೆಲಸ ಮಾಡುವಂತ 90 ಲಕ್ಷ ಭಾರತೀಯರನ್ನ ವಾಪಸ್ ಕರ್ಸ್ಕೊಳಕ್ಕಾಗತ್ತ ನಿಮಗೆ? ಅವ್ರು ಕರ್ಸ್ಕೊಂಡ್ರೆ ಏನಾಗೋದು? ಒಟ್ಟಾರೆ ಭಾರತಕ್ಕೆ ಬರುವಂತಹ ವಿದೇಶಿ ವಿನಿಮಯದ ಹಣ ಏನಿದೆ, ಡಾಲರ್ ಹಣ ಏನಿದೆ, ಕೊಲ್ಲಿ ರಾಷ್ಟ್ರಗಳಿಂದ ಎಷ್ಟು ಬರ್ತಾ ಇದೆ ಗೊತ್ತಾ? ಅದರ ಜೊತೆಗೆ ನಾವು ಸ್ನೇಹಿತರನ್ನ ಕಳೆದುಕೊಂಡಿದ್ದು ಅಂತ. ಹೇಗೆ ಕಳ್ಕೊಂಡ್ವಿ ಅಂತ ಅಂದ್ರೆ, ನೀವು 2-3 ಹೇಳ್ಬೋದು. ಮೊದಲನೇದಾಗಿ ನಾವು ದಟ್ ಇರಾನ್ ಅನ್ನ ಕಳೆದುಕೊಂಡಿದ್ದು ಬಿಕಾಸ್ ಆಫ್ ಇಸ್ರೇಲ್. ಇರಾನ್ ಜೊತೆ ಚಾಬಹಾರ್ ಬಂದರು, ಅದು ಬಹಳ ಸ್ಟ್ರಾಟಜಿಕಲಿ ಬಹಳ ಇಂಪಾರ್ಟೆಂಟ್ ಆದ ಬಂದರಾಗಿತ್ತು. ಟ್ರಂಪ್ಗೆ ಹೆದರಿಬಿಟ್ಟು ಅಲ್ಲಿಂದ ನಾವು ವಿತ್ಡ್ರಾ ಮಾಡಿದ್ವಿ, ನಾವು ಹಣವನ್ನು ಇನ್ವೆಸ್ಟ್ ಮಾಡಿದ್ವಿ ಚಾಬಹಾರ್ದಲ್ಲಿ. ಅದರ ಜೊತೆಗೆ ಇರಾನ್ ಹಲವು ಸಂದರ್ಭದಲ್ಲಿ ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರ್ ಇಶ್ಯೂ ಬಂದಾಗ ಪಾಕಿಸ್ತಾನವನ್ನು ಬಿಟ್ಟು ಭಾರತದ ಪರವಾಗಿ ನಿಂತಿತ್ತು ಇರಾನ್. ಅವ್ರಿಗೆ ಗೂಟ ಹೊಡೆದ್ವಿ ನಾವು ಬಿಕಾಸ್ ಆಫ್ ಇಸ್ರೇಲ್. ಬಹಳ ಸ್ಪಷ್ಟವಾಗಿ ಈಗ ಕೂಡ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ನೀವು ಯಾವ ಪಕ್ಷ ಅನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ಬಿಡಿ ಅಂತ. ವೆದರ್ ಯು ಆರ್ ವಿತ್ ಅಸ್, ನಮ್ಮ ಸ್ನೇಹಿತರು ಇಸ್ರೇಲ್ ಸ್ನೇಹಿತರು, ಲೆಟ್ ಮಿ ನೋ ಅಂತ ಕೇಳಿ. ನಾವು ಮಾತೇ ಆಡಿಲ್ಲ ಅದಕ್ಕೆ. ಯಾಕೆಂದ್ರೆ ನಾವು ಇಸ್ರೇಲ್ ತೆಕ್ಕೆಗೆ ಹೋಗಿದ್ದೀವಿ. ಸೊ ಇಸ್ರೇಲ್ ತೆಕ್ಕೆಗೆ ಹೋಗುವ ಮೂಲಕ ಇಸ್ರೇಲ್ ಏನು ಈ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಮನುಷ್ಯರ ಹತ್ಯಾಕಾಂಡದಲ್ಲಿ ನಿರತರಾದಂತಹದ್ದು ಇಸ್ರೇಲ್ ನಮಗೆ ಹತ್ರ ಆಗ್ತಾ ಇದೆ. ನಮಗೆ ಹತ್ರ ಭಾರತೀಯರಿಗಲ್ಲ, ಮೋದಿ ಸರ್ಕಾರಕ್ಕೆ. ಯಾಕೆಂದ್ರೆ ಮೋದಿಯ ಮೂಲವಾಗಿರುವ ಕೇಂದ್ರವಾಗಿರುವಂತಹ ಅವರ RSS ಏನಿದೆ, ಅವರಿಗೂ ಕೂಡ ಈ ಹತ್ಯಾ ರಾಜಕಾರಣದಲ್ಲಿ ಬಹಳ ನಂಬಿಕೆ ಅಂತ. ನೇತನ್ಯಾಹು ಅವನು ನರಮೇಧದ ಒಬ್ಬ ರಾಕ್ಷಸ. ಆತನಿಗೆ ಮನುಷ್ಯರ ಬಗ್ಗೆ ಕನಿಷ್ಠ ಗೌರವ ಕೂಡ ಇಲ್ಲ. ಅವರನ್ನ ನಾವು ಸ್ನೇಹಿತರ ಅನ್ಕೋತೀವಿ. ಮೋದಿ ಹೇಳಿದ್ರಲ್ಲ, ಫಾದರ್ಲ್ಯಾಂಡು ಮದರ್ಲ್ಯಾಂಡು, ಮದರ್ಲ್ಯಾಂಡು ಫಾದರ್ಲ್ಯಾಂಡ್, ಗೊತ್ತಿದ್ದು ಹೇಳಿದ್ರು, ಗೊತ್ತಿಲ್ಲದೆ ಹೇಳಿದ್ರು. ನಂತರ ಮೋದಿಜಿ ಅವ್ರದ್ದು ಭಾಷಣಗಳಲ್ಲಿ ಹಾಗೆ 2+2, ಮೊನ್ನೆ ಏನೋ ಹೇಳ್ತಾ ಇದ್ರು, ನಗೆಪಾಡ್ಲಿಗೆ ಆಗ್ಬಿಟ್ರು. 26 ಜನವರಿ ಆಚರಣೆ ಮಾಡ್ತೀವಿ, 26 6+2 8. ಹಾಗೇನೆ ಇಂಡೋನೇಷಿಯಾದ ಅವರು ಹುಟ್ಟಿದ ಹಬ್ಬರು ಎಂತ ಚೈಲ್ಡಿಶ್ ಆದ ಮಾತುಗಳು ಅಂದ್ರೆ. ಈ ರೀತಿ ಲೆಕ್ಕಾಚಾರಗಳು ಬಂದು ಎಲ್ಲ ಬಿದ್ದು ನಗ್ತಿದ್ದಾರೆ ಭಾರತ ವಿದೇಶಾಂಗ ನೀತಿ ನೋಡ್ಕೊಂಡು. ಇವರು ವಿದೇಶಗಳಲ್ಲಿ ಮಾತನಾಡೋದು ಪಾಪ ಯಾರು ನಿಟ್ಕೊಂಡಿದ್ದಾರೆ ಗೊತ್ತಿಲ್ಲ ಮೋದಿ ಸಾಹೇಬರು, ಅವ್ರ PM ಈ ರೀತಿ ಚೈಲ್ಡಿಶ್ ಆದ 2+6 = 8, ಅವ್ರು ಹುಟ್ಟಿದ್ದು 8 ನಂಬರ್ಗಳು ಸೇರ್ಬಿಡ್ತು ಅಂತ ವಿದೇಶದಲ್ಲಿ ಹೋಗಿ ಭಾಷಣ ಮಾಡ್ಬಿಟ್ಟು ಇಂಥದ್ದು ಹಲವು ಭಾಷಣಗಳು. ಅದ್ರ ಜೊತೆ ಫಾದರ್ಲ್ಯಾಂಡು ಮದರ್ಲ್ಯಾಂಡು, ನಿಮ್ದು ಮದರ್ಲ್ಯಾಂಡು, ನಮ್ಮದು ಫಾದರ್ಲ್ಯಾಂಡು, ನಮ್ಮದು ಫಾದರ್ಲ್ಯಾಂಡು, ನಿಮ್ಮ ಮದರ್ಲ್ಯಾಂಡು, ನಿಮ್ಮ ಅವರು, ನಮ್ಮ ಪನೆಯೋ, ನಮ್ಮ ಕಣ್ಣೆಯೋ, ನಿಮ್ಮ ಅಜ್ಜ ಅವನು, ಈ ರೀತಿ ಹೋಗ್ಬಿಟ್ಟು ಮಾತನಾಡ್ಬಿಟ್ಟು ಈ ದೇಶ ಕಟ್ಟಿದ ವಿದೇಶಾಂಗ ನೀತಿಯನ್ನು ಪೂರ್ಣ ಬರ್ಬಾದ್ ಕರ್ದಿಯ, ಅಷ್ಟು ಬರ್ಬಾದ್ ಮಾಡಾಕ್ಬಿಟ್ರು. ಸೊ ಈಗ ಅದರಿಂದ ಇದೇನಿದೆ, ಇದು ಬಹಳ ಮುಖ್ಯವಾಗಿ ಈ ಒಂದು ಮಕ್ಕಾ ಒಪ್ಪಂದದ ನಂತರ ಭಾರತ ಮತ್ತು ಇಸ್ರೇಲ್ದ ಈ ಡಿಫೆನ್ಸ್ ಪ್ಯಾಕ್ಟ್ ವಿಚಾರ ಏನಿದೆ, ಇದೇನಾದ್ರೂ ಆದ್ರೆ ಇಟ್ ವಿಲ್ ಬಿ ಸುಸೈಡಲ್ ಅಂತ ಅಂತಾರಾಷ್ಟ್ರೀಯ ವಿದೇಶಾಂಗ ಪರಿಣಿತರು ಹೇಳ್ತಾರೆ. ಇಟ್ ವಿಲ್ ಬಿ ಸುಸೈಡಲ್, ಇಟ್ ಇಸ್ ವೆರಿ ಸೀರಿಯಸ್ ಪರಿಣಾಮವನ್ನ ಬೀರುತ್ತೆ ಅಂತ. ಸೊ ಅದರಾಗಿದೆ ಭಾರತ ಮುಂದಿನ ಹೆಜ್ಜೆ ಏನಾಗ್ಬೇಕು ಅನ್ನೋ ಪ್ರಶ್ನೆ ಏನು ಕೂಡ ಇದೆ. ನಾವು ಏನು ಮೊದಲೇ ಏನಿತ್ತು ಅಲಿಪ್ತ ನೀತಿ ಅಥವಾ ಮಲ್ಟಿ ಅಲೈನ್ಮೆಂಟ್ ಅಂತ ನಾವೇನ್ ಕರಿತೀವಿ, ಪಾಲನೆ ಮಾಡ್ತಾ ಬಂದಿದ್ದು ಮಲ್ಟಿ ಅಲೈನ್ಮೆಂಟ್, ಅದು ಬಹಳ ಮುಖ್ಯವಾದ್ದು. ಅದಕ್ಕೆ ಆ ಮಲ್ಟಿ ಅಲೈನ್ಮೆಂಟ್ ಇರೋದಿದ್ರೆ ಫಸ್ಟ್ ಸೌದಿ ಅರೇಬಿಯಾ ಜೊತೆ ಭಾರತ ಸಂಬಂಧವನ್ನ ಭದ್ರಗೊಳಿಸುವ ಹಾಗೆ ಮಾಡಬೇಕು ಅಂತ. ಅದು ಈ ಸಂದರ್ಭದಲ್ಲಿ ಸುಲಭ ಅಂತ ಅನಿಸ್ತಾ ಇಲ್ಲ. ಯಾಕೆಂದ್ರೆ ಇಡೀ ಕೊಲ್ಲಿ ರಾಷ್ಟ್ರಗಳಿಗೆ ಈಗ ಅಪಾಯವಾಗಿ ಕಾಣ್ತಾ ಇರೋದು ಇಸ್ರೇಲ್ ಅಂತ. ನಾವು ಇಸ್ರೇಲ್ ಪರ ಅನ್ನೋದೇನಿದೆ ಅದು ಕೂಡ ಬಹಳ ಅಪಾಯಕಾರಿಯಾದ್ದು. ಅದ್ರ ಜೊತೆಗೆ UAE ಮತ್ತು ಒಮಾನ್ ಜೊತೆ ಏನಿದೆಯಲ್ಲ, ಅದ್ರ ಜೊತೆ ನಮ್ದೇನಾದ್ರೂ ಸೆಕ್ಯೂರಿಟಿ ಕೋಆಪರೇಷನ್ ಸಾಧ್ಯನಾ ಅನ್ನೋದು ನೋಡ್ಬೇಕು. ಅಂದ್ರೆ ಕೊಲ್ಲಿ ರಾಜಕಾರಣವನ್ನ ನಾವು ಯಾವ ರೀತಿ ಇದು ಮಾಡ್ತೀವಿ ಅಂತ. ಅದ್ರ ಜೊತೆಗೆ ಇರಾನ್ ಜೊತೆ ಏನಿದೆ, ಇರಾನ್ ಜೊತೆ ನಮ್ಮ ಸಂಪರ್ಕವನ್ನ ಬಲಪಡಿಸ್ಬೇಕು ಅಂದ್ರೆ ನಾವು ಸನ್ಮಾನ್ಯ ಟ್ರಂಪ್ ಅವರನ್ನ, ಅವರ ಅಮೆರಿಕವನ್ನ ವಿರೋಧಿಸೋ ಶಕ್ತಿ ಇರ್ಬೇಕು. ಲೇಟೆಸ್ಟ್ ಇನ್ನೊಂದು ಬಂದಿದೆ, ನಾನು ಅದನ್ನ ಇನ್ನೊಂದು ವಿಶ್ಲೇಷಣೆ ಹೇಳ್ತೀನಿ ನಿಮ್ಗೆ. ಅದೇನ್ ಗೊತ್ತಾ, ಭಾರತದ UPI ಇದೆಯಲ್ಲ, ಅದರ ಮೇಲೆ ಈಗ ಯಾವ ರೀತಿ ಟ್ರಂಪ್ ದಾಳಿ ಮಾಡ್ತಿದ್ದಾರೆ ಅಂತ ಅಂದ್ರೆ, ಅವರು ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಅಮೆರಿಕದ ಕಂಪನಿಗಳ
ವಹಿವಾಟು ನಮ್ಮ UPIನಿಂದ ಬಿದ್ದೋಗ್ಬಿಟ್ಟಿದೆ. ಅದನ್ನು ಹೆಚ್ಚಿಸುವುದಕ್ಕಾಗಿ ಇನ್ಮುಂದೆ 2,000ಕ್ಕಿಂತ ಜಾಸ್ತಿ ನೀವೇನಾದರೂ ಹಣ ಟ್ರಾನ್ಸ್ಫರ್ ಮಾಡಿದರೆ ಟ್ಯಾಕ್ಸ್ ಬೀಳುತ್ತೆ. ಅದು ನಾನು ಇನ್ನೊಂದು ವಿಶ್ಲೇಷಣೆ ಮಾಡ್ತೀನಿ. ಇದನ್ನು ಸಂಪೂರ್ಣ ಮೋದಿ ಸರ್ಕಾರ ಮಾಡ್ತಾ ಇರೋದು ಟ್ರಂಪ್ಗೆ ಶರಣಾಗತರಾಗಿ. ಆದ್ದರಿಂದ ಟ್ರಂಪ್ಗೆ ಶರಣಾಗಿರುವ ಮೋದಿ ಸರ್ಕಾರ ಇರಾನ್ ಜೊತೆ ತಮ್ಮ ಸಂಬಂಧವನ್ನು ಸುಧಾರಿಸುವುದಕ್ಕೆ ಯತ್ನ ಮಾಡ್ತಾ ಇದ್ದ ನಂಬಿಲ್ಲ. ವಿ ಆರ್ ಸರೆಂಡರ್. ನಾವು ಯುದ್ಧ ಮಾಡದೇನೆ ಮೋದಿ ಸರ್ಕಾರ ಅಮೆರಿಕಕ್ಕೆ ಸೋತಿದೆ. ಅದಕ್ಕೆ ಕಾರಣಗಳೇನು ಗೊತ್ತಿಲ್ಲ. ಅಮೆರಿಕಕ್ಕೆ ಸಂಪೂರ್ಣ ಶರಣಾಗತಿಯಾಗಿದೆ. ಇಂಥ ಸ್ಥಿತಿಯಲ್ಲಿ ನಾವು ಗಂಭೀರವಾದ ಪರಿಣಾಮಗಳನ್ನು ಎದುರಿಸಬೇಕಾಗಿದೆ. ಅದರ ಜೊತೆಗೆ ಈ ಮೆಕ್ಕಾ ಪ್ಯಾಕ್ಟ್ ಇದೇನಿದೆ, ಒಪ್ಪಂದ ಏನಿದೆ, ಸೊ ಇದು ಪಾಕಿಸ್ತಾನದ ನ್ಯೂಕ್ಲಿಯರ್ ಶಕ್ತಿ, ಅಣು ಶಕ್ತಿ, ಹಾಗೇನು ಸೌದಿ ಅರೇಬಿಯಾದ ಹಣ, ಟರ್ಕಿ ತಂತ್ರಜ್ಞಾನ, ಇಟ್ ಈಸ್ ವೆರಿ ಡೇಂಜರಸ್ ಫಾರ್ ಅಸ್. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ನಮಸ್ಕಾರ.